ಇನ್ನು ಪೆನ್ ಡ್ರೈವ್ ಪ್ರಕರಣದ ಹಿಂದೆ SSS ಕೈವಾಡ ಇದೆ. ಒಂದು ಸುರ್ಜೇವಾಲಾ, ಇನ್ನೊಂದು ಶಿವಕುಮಾರ್, ಮತ್ತೊಂದು ಸಿದ್ದರಾಮಯ್ಯ. SSS ಈ ಮೂವರ ಟೀಮ್ ಸೇರಿ SIT ತಂಡ ರಚನೆ ಆಗಿದೆ. ಮೂವರನ್ನು ಕೂಡ SSS ಅಂತ ಕರೆದಿದ್ದಾರೆ. ಅಶೋಕ್ ಅದನ್ನು ವಿವರಿಸಿದ್ದಾರೆ ಕೂಡ ಅವರು. ಸುರ್ಜೇವಾಲಾ ಸ್ಕ್ರಿಪ್ಟ್ ರೈಟರ್ ಆದ್ರೆ ಸಿದ್ದರಾಮಯ್ಯ ಅದಕ್ಕೆ ಡೈರೆಕ್ಟರ್ ಅಂತೆ. ಇನ್ನು DK ಶಿವಕುಮಾರ್ ಇದಕ್ಕೆ ಪ್ರೊಡ್ಯೂಸರ್ ಅಂತ ವಿಪಕ್ಷ ನಾಯಕ ಅಶೋಕ್ ಹರಿಹಾಯ್ದಿದ್ದಾರೆ. SSS ಸುರ್ಜೇವಾಲಾ, ಶಿವಕುಮಾರ್, ಸಿದ್ದರಾಮಯ್ಯ ಈ ಮೂವರ ಟೀಮ್ ಸೇರಿ SIT ಟೀಮ್ ರಚನೆ ಆಗಿರೋದು. ಇದಕ್ಕೆ ಸುರ್ಜೇವಾಲಾ ಅವರ ಸ್ಕ್ರಿಪ್ಟ್ ಇದೆ, ಅದನ್ನ CM ಸಿದ್ದರಾಮಯ್ಯ ಡೈರೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ DK ಶಿವಕುಮಾರ್ ನಿರ್ಮಾಪಕರು. ಇದಿಷ್ಟು ಸೇರಿ ಈ ಪ್ರಕರಣವನ್ನ ಈ ರೀತಿಯಾಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ರಾಜ್ಯ ಮತ್ತು ದೇಶದಲ್ಲಿ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ವಿರುದ್ಧ ವಿರೋಧ ಪಕ್ಷದ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ನಾವು ಈಗ ವಿದೇಶಕ್ಕೆ ಹೋಗಿರೋಂಥ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ಅವರು ಹೋಗೋವಂಥದ್ದಕ್ಕೂ ಕೂಡ ಕಾಂಗ್ರೆಸ್ಸು ಕೈವಾಡ ಇದೆ. ಅದರಲ್ಲಿ ಕಾಂಗ್ರೆಸ್ಸಿನ ಕುತಂತ್ರ ಇದೆ. ಯಾಕಂದರೆ ಅವ್ರನ್ನ ವಿದೇಶಕ್ಕೆ ಹೋಗೋಕ್ಕೆ ಬಿಟ್ಟು ಮೋದಿಯವ್ರ ಮೇಲೆ ಆಪಾದನೆ ಮಾಡೋಕ್ಕೆ, ಇಲ್ಲೇ ಅರೆಸ್ಟ್ ಮಾಡಿದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಬರಲ್ಲ, ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಐಡಿಯಾ ಮಾಡಿ ಇದೆಲ್ಲ ಈ SSSಗಳಿದಾರಲ್ಲ, SSS ಸುಜಿತ್ ವಾಲಾ, ಸುರ್ಜೇವಾಲಾ, ಸಿದ್ದರಾಮಯ್ಯ, ಶಿವಕುಮಾರ್, ಈ SSS ಈ SIT ಇದು SSSIT ಇದು SSSIT ಇದು SSSIT ಪ್ಲಾನ್ ಮಾಡಿದ್ದಾರೆ. ನನಗನ್ಸ್ತೈತೆ ಇದು ಸ್ಕ್ರಿಪ್ಟ್ ರೈಟ್ರೇ ಸುರ್ಜೇವಾಲಾ, ಅವ ಹೆಸರೇ ಬರಲ್ಲ ಅವನು, ಸುರ್ಜೇವಾಲಾ ಸ್ಕ್ರಿಪ್ಟ್ ರೈಟ್ರು. ಕತೆ ಅಂತಾರಲ್ಲ, ಕತೆ ಇದು ಚಿತ್ರಕಥೆ, ಈ ಚಿತ್ರಕಥೆ ಬರೆದವರೇ ಅವರು. ಇದರ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯನವ್ರದ್ದು, ಪ್ರೊಡ್ಯೂಸರು DK ಶಿವಕುಮಾರ್. ಡೈಲಿ ಏನೇನು ಇದಕ್ಕೆ ಆಗಬೇಕು, ಯಾವ ರೀತಿ ರೇವಣ್ಣ ಅವ್ರನ್ನ ಸಿಕ್ಕಿಸ್ಬೇಕು, ಯಾವ ರೀತಿ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು, ಯಾವ ರೀತಿ ಸಿಂಗಾಪುರ ನ್ಯೂಸಲ್ಲಿ ಬರಬೇಕು, ಆಮೇಲೆ ಯಾವ ರೀತಿ ದುಬೈ ಅಲ್ ಜಜೀರಾ ಅದರಲ್ಲಿ ಬರಬೇಕು, ಇದೆಲ್ಲ ಪ್ಲಾನ್ ಮಾಡಿರೋದೇ ಇವರು ಕಾಂಗ್ರೆಸ್ ಅವರು, ಈ ಸುರ್ಜೇವಾಲಾ ಅಂಡ್ ಕಂಪನಿ. ಇಲ್ಲಾಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಅಂದರೆ ದೇಶದ ಮಾನ ಮರ್ಯಾದೆಯನ್ನು, ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ ಅಂಥೇಳಿ ಒಂದು ರೀತಿ ಒಕ್ಕಲಿಗರನ್ನು ಟಾರ್ಗೆಟ್ ಮಾಡಿರೋವಂಥದ್ದು ಸಿದ್ದರಾಮಯ್ಯನವರು. ಇದನ್ನು ಪ್ಲಾನ್ ಮಾಡಿದ್ದಾರೆ, ಕಾಂಗ್ರೆಸ್ ಪ್ಲಾನ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.